ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಇವತ್ತು ಮುಖಾಮುಖಿಯಾಗಿದ್ರು. ಅದರಲ್ಲೂ A1 ಪವಿತ್ರ, A2 ದರ್ಶನ್ 6 ತಿಂಗಳ ಬಳಿಕ ಮುಖಾಮುಖಿಯಾಗಿ ಮಾತನಾಡಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಪವಿತ್ರಳನ್ನ ದರ್ಶನ್ ಸಂತೈಸಿದ್ದಾರೆ. ಕೋರ್ಟ್ಗೆ ಹಾಜರಾದ ಕೊಲೆ ಆರೋಪಿ ದರ್ಶನ್, ಪವಿತ್ರ ಗೌಡಳ ಬೆನ್ನು ತಟ್ಟಿ ಸಂತೈಸಿದ ಆರೋಪಿ ದರ್ಶನ್. ಕೋರ್ಟ್ ಹಾಲ್ನಲ್ಲಿ ಸುಬ್ಬಾಸುಬ್ಬಿಯ ಮುಖಾಮುಖಿ. ಜೈಲು ದರ್ಶನ ಬಳಿಕ ಮೊದಲ ಬಾರಿಗೆ ಭೇಟಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿ ದೂರವಾಗಿದ್ದ ದರ್ಶನ್, ಪವಿತ್ರ ಗೌಡ ಇಂದು ಮುಖಾಮುಖಿಯಾಗಿದ್ರು. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದ ಇಬ್ಬರು ಆರೋಪಿಗಳು ಪರಸ್ಪರ ಯೋಗಕ್ಷೇಮ ವಿಚಾರಿಸಿಕೊಂಡಿದ್ದಾರೆ. ಷರತ್ತುಬದ್ಧ ಜಾಮೀನು ಪಡೆದಿರೋ 17 ಆರೋಪಿಗಳು ಕೋರ್ಟ್ ವಿಧಿಸಿದ್ದ ಷರತ್ತಿನಂತೆ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಜಾಮೀನು ನೀಡುವ ಸಮಯದಲ್ಲಿ ಪ್ರತಿ ತಿಂಗಳು ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ಕೋರ್ಟ್ ಷರತ್ತು ವಿಧಿಸಿತ್ತು. ಅದರಂತೆ A1 ಪವಿತ್ರ ಗೌಡ, A2 ದರ್ಶನ್ ಸೇರಿ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಕೋರ್ಟ್ ಹಾಲ್ನಲ್ಲಿ ದರ್ಶನ್, ಪವಿತ್ರ ಮಾತುಕತೆ ನಡೆಸಿದ್ದು, ಈ ವೇಳೆ ದರ್ಶನ್ ಆರೋಗ್ಯದ ಬಗ್ಗೆ ಪವಿತ್ರ ಗೌಡ ವಿಚಾರಿಸಿದ್ದಾಳೆ. ನಂತರ ದರ್ಶನ್ ಪವಿತ್ರಳ ಬೆನ್ನು ತಟ್ಟಿ ಸಂತೈಸಿದ್ದಾರೆ. ಇದೇ ವೇಳೆ ಬೇರೆ ರಾಜ್ಯದ ದೇವಸ್ಥಾನಕ್ಕೆ ಹೋಗಲು ಅನುಮತಿ ಕೋರಿ ಪವಿತ್ರ ಅರ್ಜಿ ಸಲ್ಲಿಸಿದ್ದಾಳೆ. 1 ತಿಂಗಳು ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದ್ದಾಳೆ. ದರ್ಶನ್ ಕೋರ್ಟ್ಗೆ ಹಾಜರಾದ ವೇಳೆ ನಟ ಧನ್ವೀರ್ ಸಾಥ್ ನೀಡಿದ್ರು. ಅಭಿಮಾನಿಗಳು ಕೋರ್ಟ್ ಆವರಣದಲ್ಲಿ ನೆರೆದಿದ್ರು. ಜನರ ಮಧ್ಯೆ ಕಾರಿಳಿದು ಕೋರ್ಟ್ ಒಳಗೆ ಹೋದ ದರ್ಶನ್ ಹಾಜರಾತಿ ಹಾಕಿದ್ರು. ಆರೋಪಿ 15 ಮತ್ತು 17ಕ್ಕೆ ಶ್ಯೂರಿಟಿ ನೀಡಬೇಕು ಅಂತ ತಿಳಿಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿತು. ಹಾಜರಾತಿ ಬಳಿಕ ವಿಚಾರಣೆ ಮುಂದೂಡಿಕೆ ಆಗ್ತಿದ್ದಂತೆ ದರ್ಶನ್ ಗ್ಯಾಂಗ್ ಕೋರ್ಟ್ನಿಂದ ಹೊರಬಂದಿತ್ತು. ಪವಿತ್ರ ಗೌಡ, ದರ್ಶನ್, ಪ್ರದೋಷ್, ನಾಗರಾಜ್, ವಿನಯ್, ಕೇಶವ್ ಮೂರ್ತಿ, ನಿಖಿಲ್ ನಾಯ್ಕ್ ಸೇರಿದಂತೆ 17 ಆರೋಪಿಗಳು ಹಾಜರಾತಿ ಸಲ್ಲಿಸಿ ವಾಪಸ್ಸಾದ್ರು. ಅತ್ತ ತನಿಖಾಧಿಕಾರಿಗಳು ಜಾಮೀನು ರದ್ದಿಗೆ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಜಾಮೀನು ಏಕೆ ರದ್ದು ಮಾಡಬೇಕು ಅಂತ 7 ಕಾರಣಗಳನ್ನು ನೀಡಿದ್ದಾರೆ. ಜಾಮೀನು ಪಡೆದಿದ್ರು ದರ್ಶನ್ ಅಂಡ್ ಗ್ಯಾಂಗ್ಗೆ ಕೇಸ್ ಟೆನ್ಷನ್ ಇದ್ದೇ ಇದೆ. ಬ್ಯೂರೋ ರಿಪೋರ್ಟ್, TV9.